ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೀವೇ ಹೇಳಬೇಕು. ನಾವು ನಿನ್ನೆ ಟ್ರ್ಯಾಪ್ ಡೇ ಅಂತ ಬರ್ದ್ವಿ. ನಿನ್ನೆಕ್ಕಿಂತ ಇವತ್ತು ನಿಜವಾಗ್ಲೂ ಟ್ರ್ಯಾಪಿಂಗ್ ಡೇ ಆಗಿದೆ. ಸೊ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ನೋಡಿ, ನಾವು ಇದು ಲೈನ್ಸ್ ಗಳೆಲ್ಲ ನಿಮ್ಗೆ ನಿನ್ನೆನೆ ಕಳ್ಸಿದೀವಿ. ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡ್ಬೋದು. ಸೇಮ್ ಲೈನ್ಸ್ ಅನ್ನ ನಾವು ಕಳ್ಸಿದೀವಿ, ಕರೆಕ್ಟ್ ಅಲ್ವಾ? ಅದೇ ತರ ಮಾರ್ಕೆಟ್ ಇವತ್ತು ಅಲ್ಲಿಂದ ಮೂವ್ಮೆಂಟ್ ಆಗಿದ್ದು. ಸೊ ನಿನ್ನೆ ಕ್ಲೋಸಿಂಗ್ ಕಿಂತ ಒಂದ್ಸಲಿ ರೀಟೆಸ್ಟ್ ಮಾಡಿ ಮೇಲ್ ಬಂದಂತಹ ಮಾರ್ಕೆಟ್ ಆಟೋಮೆಟಿಕ್ ಆಗಿ ನಮ್ ಝೋನ್ ಅನ್ನ ಟಚ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಬಟ್ ಎಷ್ಟು ಸ್ಲೋ ಹೋಗ್ತಾ ಇದೆ ಅಂದ್ರೆ, ಇಲ್ಲಿ ನಾಲ್ಕು ಗ್ರೀನ್, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ತಿರ್ಗಾ 4 ಗ್ರೀನ್, ಅದಾದ್ಮೇಲೆ 2 ಗ್ರೀನ್, ಹೀಗೆ ಹೋಗ್ತಾ ಇದೆ. ರೆಡ್ ಗಿಂತ ಜಾಸ್ತಿ ಗ್ರೀನ್ ಗಳೇ ಇದೆ. ಆದ್ರೆ ಮಾರ್ಕೆಟ್ 538ರಿಂದ 650ವರೆ ಹತ್ತತ್ರಕ್ಕೆ ಹೋಗಿದೆ. ಅಂದ್ರೆ 100 ಪಾಯಿಂಟ್ ಹೋಗಿದೆ. 100 ಪಾಯಿಂಟ್ ಹೋದ್ರು ಸಹ ಇದು ನಮ್ದು ಇನ್ ದ ಮನಿ 24,500 ಸಿ. 24,500 ಸಿ ಎಲ್ಲಿ ಇಳ್ದಿದ್ಯೋ ಒಂದು ಗ್ರೀನ್ ಆಗ್ಬೇಕಾ? ಅದಾದ್ಮೇಲಿಂದ ನೋಡಿದ್ರೆ ಇದು ಖಾಲಿ 135 ಇಂದ ಅಮ್ಮಮ್ಮ ಅಂದ್ರೆ ಹೋಗಿದ್ದು 175, ಅಂದ್ರೆ 40 ಪಾಯಿಂಟ್ಸ್ ಹೋಗಿದ್ದು. ಇನ್ ದ ಮನಿ 40 ಪಾಯಿಂಟ್ಸ್. ಇನ್ ದ ಮನಿ ಆಕ್ಚುಲಿ ಜಾಸ್ತಿ ಓಡ್ಬೇಕು, ಕರೆಕ್ಟ್ ಅಲ್ವಾ? ಹೋಗ್ಲೇ ಇಲ್ಲ. ಫುಲ್ ಕಂಟ್ರೋಲ್. ಇಲ್ಲಿ ನೋಡಿ ಎಷ್ಟು ಕಂಟ್ರೋಲ್ ಅಂದ್ರೆ 4 ಕ್ಯಾಂಡಲ್ ಅಲ್ಲಿ ಮೂವ್ಮೆಂಟ್ ಇಲ್ಲ, ಹೋಗಿದ್ ಕ್ಯಾಂಡಲ್ ಅಲ್ಲೇ ವಾಪಸ್. ಸೊ ಸ್ಟಾಪ್ ಲಾಸ್ ಹಿಟ್ ಆಗ್ಲಿಕ್ಕೆ ಬೇಕಾಗುವಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ್ರು. ಇಂಥ ವ್ಯವಸ್ಥೆಯಲ್ಲಿ ನಾವು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು ಆಗುತ್ತೆ. ಸೊ ನಮ್ದು ಸ್ಟಾಪ್ ಲಾಸ್ ಹಿಟ್ ಡೇ ಇವತ್ತು. ಬಟ್ ಇವತ್ತಿನ ಸ್ಟಾಪ್ ಲಾಸ್ ನೋಡಿದ್ರೆ ಜಸ್ಟ್ 14 ಪಾಯಿಂಟ್ಸ್. ನೀವಿಲ್ಲಿ ನೋಡ್ಬೋದು ನೋಡಿ, ಡೇ ಕ್ಲೋಸ್ಡ್ ವಿತ್ ಸ್ಟಾಪ್ ಲಾಸ್. ಸಿ ನಲ್ಲಿ 14 ಪಾಯಿಂಟ್ಸ್, ಪಿ ನಲ್ಲಿ 4 ಪಾಯಿಂಟ್ಸ್, ಟೋಟಲಿ 18 ಪಾಯಿಂಟ್ಸ್ ಅಲ್ಲಿ ನಾವು ಸ್ಟಾಪ್ ಲಾಸ್ ಕೊಟ್ಟು ಹೊರಗೆ ಬಂದಿದ್ದೀವಿ. ಫಸ್ಟ್ ಡೇ ನಾವು 57 ಪಾಯಿಂಟ್ ಮಾಡಿದ್ವಿ. ಸೆಕೆಂಡ್ ಡೇ 39 ಪಾಯಿಂಟ್ ಸ್ಟಾಪ್ ಲಾಸ್ ಆಯ್ತು. ಇವತ್ತು 18 ಪಾಯಿಂಟ್ ಸ್ಟಾಪ್ ಲಾಸ್ ಆಯ್ತು. ಸೊ ಇಂಥ ಮಾರ್ಕೆಟ್ ಅಲ್ಲಿ ಇದ್ರೂ ಸಹ ನಮ್ಮ ಕಂಟ್ರೋಲ್ಡ್ ಇರೋದ್ರಿಂದಾಗಿ ಇವತ್ತು ನಾವು ನ್ಯೂಟ್ರಲ್ ಆಗಿದ್ದೀವಿ. ಏನ್ ಬಂದಿತ್ತು ಅದನ್ನ ಮಾತ್ರ ಕೊಟ್ಟು ಕ್ಯಾಪಿಟಲ್ ಅನ್ನ ಸೇವ್ ಮಾಡ್ಕೊಂಡಿದೀವಿ. ಸೊ ಕ್ಯಾಪಿಟಲ್ ಸೇವ್ಡ್ ಇಸ್ ಕ್ಯಾಪಿಟಲ್ ಅರ್ನ್ ಅಂತ ಹೇಳ್ತಾರೆ. ಸೊ ಇಂಥ ಮಾರ್ಕೆಟ್ ಅಲ್ಲೂ ನಾವು ಅದನ್ನ ಮಾಡಿಟ್ಟಿದೀವಿ. ಸೊ ಇದ್ರ ಬ್ಯೂಟಿ ಏನಂತ ಹೇಳಿದ್ರೆ, ಇನ್ನು ನಮ್ಮ ಹತ್ರ ಕ್ಯಾಪಿಟಲ್ ಇರೋದ್ರಿಂದ ನಾಳೆನೋ ನಾಳಿದ್ದೋ ನಮ್ಮ ಸೆಟಪ್ ಅಲ್ಲಿ ಸಿಗುತ್ತೆ. ಅವಾಗ ನಾವು ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಕ್ ಆಗತ್ತೆ. ಆದ್ರೆ ನಾವು ಡಿಸಿಪ್ಲಿನ್ ರೂಲ್ಸ್ ಅನ್ನ ಬಿಟ್ವಿ ಅಂತ ಆದ್ರೆ ನಮ್ಗೆ ಯಾವುದು ಸಿಗೋದಿಲ್ಲ. ಸೊ ನೋಡಿ ಮಾರ್ಕೆಟ್ ಹೇಗ್ ಮೂವ್ ಆಗ್ತಾ ಇದೆ ಅಂತ. ಸೊ ಇವಾಗ ಫುಲ್ ಒಂದ್ ರೆಡ್, ಇದು ಗ್ರೀನ್, ಇಲ್ಲಿಂದ ಇಲ್ಲಿವರೆಗೆ ಟೋಟಲಿ ಸೈಡ್ ವೇಸ್ ಆಗಿ ಮಾರ್ಕೆಟ್ ಇವತ್ತೆಲ್ಲರನ್ನು ಲಾಸಿಗೆ ತಳ್ಳಿದೆ ಅಲ್ವಾ? ಅದೇ ನೀವು ಎಷ್ಟೆಷ್ಟು ಲಾಸ್ ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ಮೆಸೇಜ್ ಅಲ್ಲಿ ತಿಳಿಸಿ. ನಾವು 18 ಪಾಯಿಂಟ್ಸ್ ಲಾಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ. ನೀವೆಷ್ಟು ಲಾಸ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ಮೆಸೇಜ್ ಅಲ್ಲಿ ತಿಳಿಸಿ. ಅಂಡ್ ನಾಳೆ ಹೇಗಿರುತ್ತೆ ಮಾರ್ಕೆಟ್ ಅಂತ ನೋಡೋಣ. ಸೊ ನಾಳೆ ಎಕ್ಸ್ಪೈರಿ ಬೇರೆ ಇದೆ. ಸೊ ಮಾರ್ಕೆಟ್ ಏನ್ ಮಾಡಿದೆ ಈಗ ಅಂತ ಹೇಳಿದ್ರೆ, ಈ ಒಂದು ಝೋನ್ ನಾವು ಮೊನ್ನೆ ಏನ್ ಹಾಕಿದ್ವು, ಆ ಝೋನ್ 724ವರೆಗೆ 75 ಪಾಯಿಂಟಿನ ಝೋನ್ ಇದೆ, ಓಕೆನಾ? ಈಗ ಈ ಝೋನ್ ಅನ್ನ ಫಸ್ಟ್ ಟೈಮ್ ಇದ್ರ ಮೇಲ್ಗಡೆನೆ ಸಸ್ಟೈನ್ ಆಗಿ ಸಪೋರ್ಟ್ ತಗೊಳ್ತಿದ್ದಂತಹ ಮಾರ್ಕೆಟ್ ನಂತರ ಈ ಝೋನ್ ಒಳಗೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತು ಅಂಡ್ ರಿಜೆಕ್ಷನ್ ತಕೊಂಡ್ ಬಂದಿದೆ. ಅಂಡ್ ರೀಟೆಸ್ಟ್ ಮಾಡಿ ರಿಜೆಕ್ಷನ್ ಕೊಟ್ಟಿದೆ, ಓಕೆನಾ? ಆ ರಿಜೆಕ್ಷನ್ ಕೊಟ್ಟು ತಿರ್ಗಾ ಅದೇ ಝೋನಿಗೆ ಮತ್ತೆ ಅದು ಹೇಗೆ ಡ್ರ್ಯಾಗಿಂಗ್ ಅಲ್ಲಿ ಬಂದಿದೆ. ಈಗ ಸೀದಾ ಬರೋದು ರಿಜೆಕ್ಷನ್ ತಕೊಂಡು ಸೀದಾ ಬಂದು ರೀಟೆಸ್ಟ್ ಮಾಡಿ ಇಳಿಯೋದು ಫಾಸ್ಟ್ ಅಲ್ಲಿ ಇರುತ್ತೆ ಮೂಮೆಂಟ್. ಇದು ಆಗಿಲ್ಲ, ಸ್ಲೋಲಿ ಬರ್ತಾ ಇದೆ ಅಂತ ಹೇಳಿದ್ರೆ ನಾಳೆ ಎಕ್ಸ್ಪೈರಿ ಇರೋದ್ರಿಂದಾಗಿ ಅವ್ರು ಅದನ್ನ ಸ್ಲೋ ಮಾಡ್ತಾ ಇದ್ದಾರೆ. ಒನ್ಸ್ ಈ ಝೋನ್ ಒಳಗೇನಾರು ಇತ್ತಂದ್ರೆ ನಾಳೆ ಬೆಳಿಗ್ಗೆನೂ ಅದು ಸೈಡ್ ವೇಸ್ ಇದ್ದು ಈ ಝೋನ್ ಬ್ರೇಕ್ ಆದಾಗ ನಮ್ಗೆ ಒಳ್ಳೆ ರೀತಿಯ ಮೂಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಝೋನ್ ಬ್ರೇಕ್ ಆದ್ಮೇಲಿಂದ ಸಿ ಸೈಡ್ಗೆ, ಈ ಝೋನ್ ಕೆಳಗೆ ಬ್ರೇಕ್ ಆದ್ರೆ ಪಿ ಸೈಡ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ. ಅದ್ರ ಜೊತೆಗೆ ನೀವು ಒಂದು ಟ್ರೆಂಡ್ ಲೈನ್ ಹಾಕೊಂಡ್ರೆ, ಅಂದ್ರೆ ಹೀಗೆ 3 ಕನೆಕ್ಷನ್ ಇಟ್ಕೊಂಡು, 1 ಇಲ್ಲಿ 2 ಅಂಡ್ ಇಲ್ಲಿ 3, ಈ 3 ಕನೆಕ್ಷನ್ ಇಟ್ಕೊಂಡು ನೀವು ಟ್ರೆಂಡ್ ಲೈನ್ ಹಾಕಿದ್ರಿಂದ ಆದ್ರೆ ಆ ಟ್ರೆಂಡ್ ಲೈನ್ ಬ್ರೇಕ್ ವರೆಗೂ ನೀವು ಪಿ ನೋಡ್ಬೇಡಿ. ಆ ಟ್ರೆಂಡ್ ಲೈನ್ ಬ್ರೇಕ್ ಆದ್ಮೇಲಿಂದ ಪಿ ನಲ್ಲಿ ಕೂತ್ಕೊಳ್ಳಿ. ಸೊ ದಟ್ ಎಕ್ಸ್ಪೈರಿ ಇರೋದ್ರಿಂದಾಗಿ ಒಂದು ಒಳ್ಳೆ ಮೂಮೆಂಟಮ್ ಸಿಗ್ಬೋದು. ನಾವು ಯಾವ್ದು ಹೇಳಿದ್ವಿ, ಲೋ ದಾಟಕ್ಕೆ ಬಿಡ್ಲಿಲ್ಲ. ಇವತ್ತು ಸಹ ಆ ಲೋ ಅನ್ನ ದಾಟಕ್ಕೆ ಬಿಡ್ಲಿಲ್ಲ. ಆ ಲೋ ಹತ್ರನೇ ಮಾರ್ಕೆಟ್ ಸಪೋರ್ಟ್ ತಕೊಂಡು, ನಿನ್ನೆ ಸಪೋರ್ಟ್ ತಗೊಂಡಿದ್ದ ಜಾಗದಲ್ಲಿ ಇವತ್ತು ಅಲ್ಲಿಂದನೇ ಮಾರ್ಕೆಟ್ ಹೊರಟಿದೆ. ಸೊ ಇದು ಮಾರ್ಕೆಟಿನ ಒಂದು ಕಂಡೀಷನ್.
ನೀವು ಇದಕ್ಕೆ ಆಲ್ರೆಡಿ ನಾವು plan. ಈಗ ಯಾಕೆ ನಾವು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನಿಮಗೆ ಕೊಡಬೇಕು, ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಂತ ಹೇಳಿದ್ರೆ, ನಾಳೆ ಏನಾಗ್ಬೋದು ಅನ್ನೋದು ನಿಮ್ಗೊಂಥರ ರಫ್ ಐಡಿಯಾ ಇದ್ರೆ, ಸೊ ನಾಳೆ ನಿಮ್ಮ ಹತ್ರ ಏನಾಗ್ಬೋದು ಅನ್ನೋ ರಫ್ ಐಡಿಯಾ ಇತ್ತಂತಾದ್ರೆ, ನಿಮಗೆ ನಾಳೆ ಒಂದು ಟ್ರೇಡ್ ಮಾಡ್ಲಿಕ್ಕೆ ಒಂದು ಪ್ರಾಪರ್ ಆಗಿ ಒಂದು ಸೆಟಪ್ ಗೊತ್ತಿರುತ್ತೆ. ಆ ಸೆಟಪ್ ಅಲ್ಲಿ ನೀವು ಟ್ರೇಡ್ ಮಾಡಿದ್ರಿ ಅಂತ ಆದ್ರೆ ಖಂಡಿತವಾಗ್ಲೂ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಿರ್ತೀರಿ. ಕರೆಕ್ಟ್ ಅಲ್ವಾ? ಏನ್ ಮಾಡ್ಬೇಕು ಅನ್ನೋ ಪ್ಲಾನೇ ಇಲ್ಲದೆ ಹೋದ್ರೆ ನೀವು ಟ್ರೇಡ್ ಏನ್ ಮಾಡೋದು? ಸೊ ಟ್ರೇಡ್ ಮಾಡಕ್ಕೆ ಆಗೋದೇ ಇಲ್ಲ. ಈಗ ಒಂದು ಮನೆ ಕಟ್ಟಬೇಕಂತಾದ್ರೆ, ಆ ಮನೆ ಕಟ್ಟಬೇಕಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಬ್ಲೂ ಪ್ರಿಂಟ್ ಇರ್ಲೇಬೇಕು. ಕರೆಕ್ಟ್ ಅಲ್ವಾ? ಈಗ ನಮ್ಮ ಹತ್ರ ಒಂದು ಬ್ಲೂ ಪ್ರಿಂಟ್ ಇದೆ. ಏನು? ಈ ಲೈನ್, ಈ ಝೋನ್ ಇಂದ ರಿಜೆಕ್ಷನ್ ತಗೊಂಡು ಏನಾರ ಮಾರ್ಕೆಟ್ ಬಂದ್ರೆ ನಾನ್ ಪುಟ್ ಸೈಡ್ ಅಲ್ಲಿ ಇರ್ತೀನಿ. ಈ ಝೋನ್ ಬಿಟ್ಟು ಏನಾರ ಮಾರ್ಕೆಟ್ ಹೋದ್ರೆ ನಾನು ಕಾಲ್ ಸೈಡ್ ಅಲ್ಲಿ ಇರ್ತೀನಿ. ಈ ಝೋನ್ ಒಳಗೆ ಏನಾರ ರೀಟೆಸ್ಟ್ ಮಾಡಿ ಹೋಗ್ತಾ ಇದೆ ಅಂದ್ರೆ 50% ವರೆಗೆ ಒಂದ್ಸಲಿ ಎಕ್ಸಿಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಶಾರ್ಟ್ ಟ್ರೇಡ್ಸ್ ಗಳನ್ನ ಮಾಡ್ತೀನಿ ಅಂತ ಹೇಳಿ ನಾವೊಂದು ಪ್ಲಾನ್ ಮಾಡ್ಕೊಳಕ್ ಆಗತ್ತೆ. ಆ ಪ್ಲಾನಿಂಗ್ಗೋಸ್ಕರ ನಮ್ದು ಇದೊಂದು ಬ್ಲೂ ಪ್ರಿಂಟ್ ಇದ್ದಂಗೆ. ಸೊ ಈ ಬ್ಲೂ ಪ್ರಿಂಟ್ ಯೂಸ್ ಮಾಡ್ಕೊಂಡು ನೀವು ಇನ್ಕಮ್ ಮಾಡಕ್ ಆಗತ್ತೆ. ಒಂದ್ ವೇಳೆ ಆಗ್ಲಿಲ್ಲ ಅಂತ ಆದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ನಾನು ಬ್ಲೂ ಪ್ರಿಂಟ್ ಮಾಡಿದ್ದು ಸರಿ ಇಲ್ಲ, ಇನ್ನೇನಾರ ಒಂದು ಇಂಪ್ರೂವ್ಮೆಂಟ್ ಅನ್ನ ತರಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಕೆಳಗಡೆ ಒಂದು ಝೋನ್ ಇದೆ 410, ಮೇಲ್ಗಡೆನೂ ಒಂದು ಝೋನ್ ಇದೆ. ಎಲ್ಲ ಝೋನ್ಗಳನ್ನು ಸ್ವಲ್ಪ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇದನ್ನ ನಾನು ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಸೊ ದಟ್ ನೀವು ನಾಳೆ ಇದನ್ನೆಲ್ಲ ಅಬ್ಸರ್ವ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಸೊ ಎಕ್ಸ್ಪೈರಿ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.